ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಸಜ್ಜಿ ರೊಟ್ಟಿಯಿಂದ ಒಂದು ನಾನು ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆ ನಮ್ಗೆ ರೊಟ್ಟಿ ಇಷ್ಟ ಆಗಲ್ಲ, ನಾವು ರೊಟ್ಟಿ ತಿನ್ನಲ್ಲ ಅನ್ನೋರು ಬೇಡಿ ತಿಂತಾರೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ. ಎಷ್ಟೋ ಸಲ ರೊಟ್ಟಿ ಮಾಡಿ ಮಿಕ್ಕಿರ್ತಾವ, ಅವಾಗೂ ಇದನ್ನು ಟ್ರೈ ಮಾಡ್ಬೋದು. ನೀವು ಒಂದು ಸಲ ನೀವು ಮಾಡ್ಕೊಂಡ್ರೆ ಖಂಡಿತ ಪದೇ ಮಾಡ್ಕೊಂಡು ತಿಂತೀರಿ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನೋಡಿರಿ, ನಾನು ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟೀನಿ. ಒಂದು ಖಡಕ್ ಸಜ್ಜಿ ರೊಟ್ಟಿಯನ್ನು ತೊಗೊಂಡಿದ್ದೀನಿ ರೀ. ನೋಡಿ, ನಾವು ಮನೆಯಲ್ಲಿ ಮಾಡಿರ್ತೀವಿ, ಕೆಲವೊಂದು ಸಲ ರೊಟ್ಟಿ ಮಿಕ್ಕಿರ್ತಾವೆ, ಅಥವಾ ಕೆಲವೊಬ್ಬರು ಹೊರಗಡೆಯಿಂದ ಇವು ರೆಡಿಮೇಡ್ ರೊಟ್ಟಿನೂ ಸಿಗ್ತಾವೆ, ಅವನು ತಂದಿರ್ತಾವೆ. ಅದರಲ್ಲೇನು ನೀವು ಮಾಡ್ಕೊರಿ ನಡೀತದೆ. ಈ ರೊಟ್ಟಿಯನ್ನು ಏನು ಮಾಡ್ಕೊತೀನಿ, ಮುರಿದ್ಬಿಟ್ಟು ಕರೆದ್ಬಿಟ್ಟು ತೊಗೋತೀನಿ ರೀ. ಇಲ್ಲ ನಾನು ಎರಡು ರೀತಿ ಮಾಡ್ಕೊತೀನಿ. ನಿಮಗಿಲ್ಲ ನಮಗೆ ಎಣ್ಣೆ ನಡೀತದ ಅಂದ್ರೆ ನೀವು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಮಾಡ್ಕೋಬೋದು. ಇಲ್ಲ ಆದರೆ ನಾನು ಇನ್ನೊಂದು ಬೇರೆ ರೀತಿ ಮಾಡಿ ತೋರಿಸ್ತೀನಿ, ಅದೇ ಆ ರೀತಿಯಲ್ಲಿನೂ ನೀವು ಮಾಡ್ಕೋಬೋದು. ಆದರೆ ಎಣ್ಣೆಯಲ್ಲಿ ಕರೆದ್ರೂ ಇವು ಒಂಚೂರು ಎಣ್ಣೆ ಹಿಡಿಯಲ್ರಿ. ರೊಟ್ಟಿ ಹೈ ಫ್ಲೇಮ್ದಲ್ಲಿಟ್ಟರೆ ಸ್ವಲ್ಪ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ಸಾಕ್ರಿ. ನೋಡಿರಿ, ಒಂದು ಫುಲ್ ಕರೆಕ್ಟ್ ಆಗಲ್ಲ, ಅದಕ್ಕೆ ಸಣ್ಣ ಈ ರೀತಿ ಮುರಿದ್ಬಿಟ್ರೆ ನಾನು ಕರೆದ್ಬಿಟ್ಟು ತೊಗೊಳತ್ತೀನಿ ರೀ. ನೋಡಿ, ಒಂದು ಸಜ್ಜಿ ರೊಟ್ಟಿಯನ್ನು ಈ ರೀತಿ ಕರೆದ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು. ಇಲ್ಲ ನಮಗೆ ಎಣ್ಣೆ ನಡೆಯಲ್ಲ ಬೇಡ ಅಂತಂದ್ರೆ ನೀವು ಇನ್ನೊಂದು ರೀತಿನೂ ಮಾಡ್ಕೊಬೋದು ರೀ. ನೋಡಿ, ಈ ರೀತಿ ಕೆಂಪು ಕರ್ಕೋಬೇಕ್ರಿ. ನೋಡಿರಿ, ಇಲ್ಲ ಎಣ್ಣೆ ಬೇಡ ಅಂದರೆ ಇಲ್ಲಿ ಇನ್ನೊಂದು ಅರ್ಧ ಸಜ್ಜಿ ರೊಟ್ಟಿ ಅಂತ ತೊಗೊಂಡಿನ್ರಿ. ಈ ರೀತಿ ಏನು ಮಾಡ್ಬೇಕ್ರಿ, ಹಪ್ಪಳ ಹೆಂಗೆ ಸುಡ್ತೀವಲ್ಲ ಆ ರೀತಿ ಸುಟ್ಬಿಟ್ಟು ತೊಗೋಬೇಕ್ರಿ ರೊಟ್ಟಿನ ಅಷ್ಟು. ನೋಡಿ, ಈ ರೀತಿ ಹಪ್ಪಳ ಸುಟ್ಟಂಗೆ ಸುಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ ರೀ. ನೋಡಿ, ಸ್ವಲ್ಪ ಕೆಂಪಗಾಗೋವರೆಗೂ ಈ ರೀತಿ ಸುಟ್ಬಿಟ್ಟು ತೊಗೋಬೇಕ್ರಿ. ನೋಡಿ, ಎರಡು ರೀತಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ, ನಡೀತದೆ. ನಮ್ಗೆ ಎಣ್ಣೆ ಬೇಡ ಅಂದರೆ ಈ ರೀತಿ ಮಾಡ್ಕೊರಿ. ಎಣ್ಣೆ ನಡೀತದೆ ಅಂದರೆ ಎಣ್ಣೆ ಕರೆದ್ಬಿಟ್ಟು ತೊಗೊರಿ, ನಡೀತದೆ. ಇಲ್ಲ ರೊಟ್ಟಿ ಬದಲು ನಾವು ಚಪಾತಿ ತೊಗೋತೀವಿ ಅಂದರೆ ಚಪಾತಿನೂ ತೊಗೊರಿ, ನಡೀತದೆ. ನೋಡಿ, ನಿಮ್ಗೆ ತೋರಿಸ್ತಿದ್ದೀನಿ ನೋಡಿರಿ. ಒಂಚೂರು ಎಣ್ಣೆ ಹಿಡಿಯಲ್ಲ ಅಂತ ಹೇಳಿನಿಲ್ಲ ರೀ, ಒಂಚೂರು ಎಣ್ಣೆ ಹಿಡಿಯಲ್ಲ ರೊಟ್ಟಿ ಕರೆದ್ಬಿಟ್ಟು ತೊಗೊಂಡ್ರೆ. ಈಗ ಮುರಿದ್ಬಿಟ್ಟು ಹಾಕೋತೀನಿ ರೀ ಅವಕ್ಕೆ. ನೋಡಿ, ಸಾಯಂಕಾಲ ಮಕ್ಕಳಿಗೆ ದೊಡ್ಡವ್ರಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕು ಅನ್ನಿಸ್ತಿರ್ತದೆ, ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿನೂ ಮಾಡ್ಕೋಬೋದು. ನೋಡಿ, ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಏನೈತೆ ಅದನ್ನು ಹಾಕಿರಿ. ಈರುಳ್ಳಿ ಟೊಮೆಟೊ ಇದ್ರೆ ಅಷ್ಟನ್ನೇ ಹಾಕಿರಿ, ನಡೀತದೆ. ಸ್ವಲ್ಪ ಟೊಮ್ಯಾಟೊನ ಕಟ್ ಮಾಡಿ ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಸ್ವಲ್ಪ ಉಪ್ಪು ಹಾಕೀನಿ ರೀ, ಯಾಕಂದ್ರೆ ಸಜ್ಜಿ ರೊಟ್ಟಿಯಲ್ಲೇನೋ ಉಪ್ಪು ಹಾಕಿ ಮಾಡಿರ್ತದೆ, ಅದಕ್ಕೆ ಹೇಳಿ ಉಪ್ಪನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ರೀ ನಾನು. 1/4 ಟೀ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ, ಸ್ವಲ್ಪ ಗ್ರೀನ್ ಚಟ್ನಿಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಸ್ವೀಟ್ ಚಟ್ನಿ. ನೋಡಿ, ಒಂದು ನಿಪ್ಪಟ್ಟು ಇತ್ತು, ಅದನ್ನು ಸ್ವಲ್ಪ ಮುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ನಿಮ್ಮಲ್ಲಿ ಯಾವ್ದು ಐತಲ್ಲ ಅದನ್ನಷ್ಟೇ ಹಾಕಿ ಮಾಡ್ಕೊರಿ, ನಡೀತದೆ. ನೋಡಿರಿ, ಇಲ್ಲೊಂದು ಸ್ವಲ್ಪ ನಾನು ಇಲ್ಲಿ ಹುರ್ಗಡ್ಲೆನೂ ಹಾಕತ್ತೀನಿ ರೀ, ಟೇಸ್ಟೂ ಇರ್ತದೆ ಮತ್ತು ಹೆಲ್ದಿನೂ ಇವು ಪ್ರೋಟೀನ್ ಅಂತೇಳಿ. ಇಲ್ಲಿ ಸ್ವಲ್ಪ ಮಸಾಲೆ ಶೇಂಗಾನೂ ಹಾಕತ್ತೀನಿ ರೀ. ಈ ಮಸಾಲೆ ಶೇಂಗಾ ರೆಸಿಪಿ ಬೇಕಂದ್ರೆ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿ, ಒಂದು ಅರ್ಧ ಸ್ಪೂನಾಗಷ್ಟಕ್ಕಿಂತ ಸ್ವಲ್ಪ ಕಡಿಮೆ ಚಾಟ್ ಮಸಾಲನ ಹಾಕ್ಕೊಂಡಿದ್ದೀನಿ ರೀ. ನೋಡಿ, ಒಂದು ಸ್ವಲ್ಪ ಶೇವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ, ಸಜ್ಜಿ ರೊಟ್ಟಿ ಬೇಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನಾನು. ನೋಡಿರಿ, ಈಗ ಇದು ಮಿಕ್ಸ್ ಆಗಿದೆ. ಇದನ್ನು ಹೆಂಗೆ ಸರ್ವ್ ಮಾಡೋದು ಅಂತ ಹೇಳಿ ಪ್ಲೇಟಿಗೆ ಹಾಕೊಂಡು ತೋರಿಸ್ತೇನೆ. ನೋಡಿ, ಈ ರೀತಿ ಸ್ವಲ್ಪ ಇದನ್ನು ಫಸ್ಟ್ ಪ್ಲೇಟಿಗೆ ಹಾಕೊಂಡ್ರಿ. ಇನ್ನೊಂದು ಸ್ವಲ್ಪ ಎಲ್ಲನೂ ಹಾಕೋಬೇಕ್ರಿ ಇದಕ್ಕೆ. ಇನ್ನೊಂದು ಸ್ವಲ್ಪ ಗ್ರೀನ್ ಚಟ್ನಿ, ಈರುಳ್ಳಿ, ಕ್ಯಾರೆಟು, ಟೊಮ್ಯಾಟೊ, ಕೊತ್ತಂಬರಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನೋಡಿರಿ, ಇನ್ನೊಂದು ಚೂರು ಎಲ್ಲನೂ. ಇನ್ನೊಂದು ಸ್ವಲ್ಪ ಮಸಾಲೆ ಶೇಂಗಾ ಹಾಕ್ಕೊಂಡಿದ್ದೀನಿ, ಶೇವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಇನ್ನೊಂದು ಸಣ್ಣ ಶೇವ್ ಬರ್ತಾವಲ್ಲ ಅವನ್ನ ಹಾಕೋಬೋದು ರೀ, ನಡೀತೈತೆ. ಇನ್ನೊಂದು ಸ್ವಲ್ಪ ಸ್ವೀಟ್ ಚಟ್ನಿ ಹಾಕಿದ್ದೀನಿ. 1 ಸ್ಪೂನಾಗಷ್ಟು ನಿಂಬೆ ರಸನೂ ಹಾಕಿದ್ದೀನಿ ರೀ. ಅದು ಎಡಿಟ್ ಮಾಡ್ಬೋದು, ಸ್ಕಿಪ್ ಆಗಿದೆ, ನೀವು ಹಾಕಿರಿ. ನೋಡಿ, ಎಷ್ಟು ಟೇಸ್ಟಿಯಾಗಿರುವಂಥ ರೊಟ್ಟಿ ಬೇಳೆ ರೆಡಿ ಆಗಿದೆ ರೀ. ನೋಡಿ, ನೋಡೋಕೆ ಎಷ್ಟು ಕಲರ್ಫುಲ್ ಐತಿ. ಯಾರು ರೊಟ್ಟಿ ತಿನ್ನಲ್ಲ, ನಮ್ಗೆ ರೊಟ್ಟಿನೇ ಇಷ್ಟ ಆಗಲ್ಲ ಅನ್ನೋರು ದಿನಾನೇ ರೊಟ್ಟಿ ಬೇಡ್ತಾರೆ, ಆ ರೀತಿ ತುಂಬಾ ಟೇಸ್ಟಿಯಾಗಿದೆ ರೀ. ನೋಡಿ, ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನೋಡಿ, ಎಷ್ಟು ಕಲರ್ಫುಲ್ ಆಗ್ಯದ. ಸಾಯಂಕಾಲ ಏನಾದರೂ ಮಕ್ಕಳಿಗೆ ದೊಡ್ಡವ್ರಿಗೆ ಚಾಟ್ ತಿನ್ನಬೇಕು, ಬೇಳೆ ತಿನ್ನಬೇಕು ಆ ರೀತಿ ಅನ್ನಿಸ್ತಿರ್ತದೆ. ಈ ರೀತಿ ಮನೆಯಲ್ಲೇ ಚಪಾತಿ ಅಥವಾ ರೊಟ್ಟಿದಿಂದ ನೀವು ಮಾಡಿಕೊಡ್ಬೋದು ರೀ. ಈ ರೊಟ್ಟಿ ಬೇಳೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ಹೇಳ್ರಿ ನನಗೆ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.